ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿರುವ ಆಡಳಿತಾರೂಢ ಎನ್ಡಿಎ ಕೂಟ ಬಿಹಾರದಲ್ಲಿ ನೂತನ ಸರ್ಕಾರ ರಚನೆಗೆ ಮಾತುಕತೆಯನ್ನು ಆರಂಭಿಸಿದೆ. ಹೊಸ ಸರ್ಕಾರ ರಚನೆಗೆ ಅನುವು ಮಾಡಿಕೊಡುವುದಕ್ಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ರಾಜೀನಾಮೆ ನೀಡಲಿದ್ದಾರೆ ಅಂತ ಹಿರಿಯ ಜೆಡಿಯು ಮುಖಂಡರು ಗುರು ಹೇಳಿದ್ದಾರೆ. ಈ ಮಧ್ಯೆ ಇದೇ ನವೆಂಬರ್ 19 ಅಥವಾ 20ರಂದು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಗುಜರಾತ್ನ ಭಾವನಗರ್ ಎಂಬಲ್ಲಿ ಸೀರೆ ವಿಚಾರಕ್ಕೆ ವಧುವನ್ನ ವರ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಹತ್ಯೆಯಾಗಿರುವ ವಧುವಿನ ಹೆಸರು ಸೋನಿ ಹಿಮ್ಮತ್ ರಾಥೋಡ್. ಏಕೆಯನ್ನ ಕೊಂದ ಆರೋಪ ಎದುರಿಸ್ತಾ ಇರುವಂತಹ ವರನ ಹೆಸರು ಸಾಜನ್ ಬರಯ್ಯ. ತಾಳಿ ಕಟ್ಟುವುದಕ್ಕೆ 1 ಗಂಟೆ ಇರುವಾಗ ವರ ಮತ್ತು ವಧುವಿನ ನಡುವೆ ಸೀರೆ ಹಣದ ವಿಚಾರಕ್ಕೆ ಜಗಳವಾಗಿದೆ. ಆ ಸಂದರ್ಭದಲ್ಲಿ ಸೋನಿ ರಾಥೋಡ್ಲನ್ನ ಸಾಜನ್ ಕೊಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಕೆಂಪುಕೋಟೆ ಬಳಿ ನವೆಂಬರ್ 10ರಂದು ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಎನ್ಐಎ ಆತ್ಮಹತ್ಯೆ ಬಾಂಬರ್ ಡಾಕ್ಟರ್ ಉಮರ್ ಉನ್ ನಬಿಗೆ ಸಹಾಯ ಮಾಡಿದ ಕಾಶ್ಮೀರದ ವ್ಯಕ್ತಿಯನ್ನು ಬಂಧನ ಮಾಡಲಾಗಿದೆ. ಅಮೀರ್ ರಶೀದ್ ಅಲಿ ಬಂಧಿತ ಅಂತ ಹೇಳಿ ಗುರುತಿಸಲಾಗಿದೆ. ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ ಆರೋಪದಲ್ಲಿ ದೆಹಲಿಯಲ್ಲಿ ಬಂಧಿಸಲಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆಯ ಬಿಲ್ಲಿ ಮರಕುಂಡಿ ಎಂಬಲ್ಲಿನ ಕಲ್ಲಿನ ಕ್ವಾರಿಯೊಂದು ಕುಸಿದ ದುರ್ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಶನಿವಾರ ಸಂಭವಿಸಿದಂತಹ ಈ ದುರಂತದಲ್ಲಿ ನಿನ್ನೆಯೇ ಒಬ್ಬರು ಸಾವನ್ನಪ್ಪಿರುವುದು ಖಚಿತಪಟ್ಟಿದ್ದು, ಇವತ್ತು ನಡೆದಂತಹ ಶೋಧದಲ್ಲಿ ಇನ್ನೂ 2 ಶವ ಸಿಕ್ಕಿದೆ. ಈ ಕಲ್ಲಿನ ಕ್ವಾರಿಯಲ್ಲಿ ಕಲ್ಲಿನ ಅವಶೇಷಗಳ ಅಡಿಯಲ್ಲಿ 9 ಮಂದಿ ಈಗಲೂ ಕೂಡ ಸಿಲುಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಬ್ಬರು ಮಹಿಳಾ ಮಾವೋವಾದಿಗಳು ಸೇರಿ 3ರನ್ನು ಛತ್ತೀಸ್ಗಢದ ಸುಕುಮಾದ ತುಮಲ್ಪಾಡ್ ಗ್ರಾಮದ ಬಳಿ ಭದ್ರತಾ ಪಡೆ ಹೊಡೆದು ಉರುಳಿಸಿವೆ. ಈ 3ರಿಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಅಂತ ಐಜಿ ಬಸ್ತಾರ್ ಪಿ ಸುಂದರರಾಜ್ ತಿಳಿಸಿದ್ದಾರೆ. ಸುಕ್ಮಾ ಪೊಲೀಸರು ಕೂಡ ಈ ಮಾಹಿತಿಯನ್ನು ದೃಢಪಡಿಸಿದ್ದಾರೆ. ಮೃತರಲ್ಲಿ ಮಿಲಿಟಿಯಾ ಕಮಾಂಡರ್, ಸ್ನೈಪರ್ ತಜ್ಞ ಮಧ್ವಿ ದೇವಾ ಸೇರಿದ್ದಾರೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನವೆಂಬರ್ 10ರ ಸಂಜೆ 7 ಗಂಟೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಎಂದಿನಂತೆ ಇರಲಿಲ್ಲ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಮುಂಭಾಗ ಕಾರ್ ಸ್ಫೋಟಿಸಿ ಉಗ್ರರು 13 ಮಂದಿಯನ್ನು ಬಲಿ ಪಡೆದುಕೊಂಡಿದ್ರು. ಭಾರೀ ಭದ್ರತೆ ಹೊಂದಿರುವ ದೆಹಲಿಯಲ್ಲಿ ಸ್ಫೋಟ ನಡೆದಿದ್ದು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಸ್ಫೋಟಕ ಹೊಂದಿರುವ ಕಾರ್ ಸುಮಾರು 43 ವಿವಿಐಪಿ ವಲಯವನ್ನ ದಾಟಿ ಬಂದರೂ ಭದ್ರತಾ ಪಡೆಗಳ ಕಣ್ಣಿಗೆ ಬೀಳಲಿಲ್ವಾ ಅನ್ನುವಂತಹ ಆಟಗಾರನೊಬ್ಬ ತಿಂಗಳಿಗೆ 31 ಲಕ್ಷ ರೂಪಾಯಿ ಗಳಿಸ್ತಾನಂತೆ. ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಕ್ಯಾಸಿ ಪರೇರಾ ಎಂಬುವವರು ಜನಪ್ರಿಯ ಬೀದಿ ಬದಿಯ ಮಾರಾಟಗಾರನೊಂದಿಗೆ 1 ದಿನ ಕಳೆದ ನಂತರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಾಜು ದೈನಂದಿನ ಆದಾಯ 1 ಲಕ್ಷ ರೂಪಾಯಿ. ಇದು ಭಾರತದ ಅನೇಕ ಬಿಕಾಂ ಪದವೀಧರರ ಆರಂಭಿಕ ಸಂಬಳಕ್ಕಿಂತ ಹೆಚ್ಚಾಗಿದೆ. ಇದರ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಇದೀಗ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗಿದೆ. ಚೀನಾದ ನಗರಗಳಲ್ಲಿ ಒಂದು ಹೊಸ ಸಾಮಾಜಿಕ ಟ್ರೆಂಡ್ ವೈರಲ್ ಆಗ್ತಾ ಇದೆ. ಮ್ಯಾನ್ ಮಾಮ್ ಎನ್ನುವ ಈ ಟ್ರೆಂಡ್ನಲ್ಲಿ ಮಹಿಳೆಯರಿಗೆ ಕೆಲ ನಿಮಿಷಗಳ ಹಗಿಂಗ್ ಸೇವೆಗಾಗಿ 600 ರೂಪಾಯಿ ಸಂಬಳವನ್ನು ನೀಡಲಾಗ್ತಾ ಇದೆ. ಕೆಲಸದ ಒತ್ತಡದಿಂದ ಉಂಟಾಗುವ ಮನೋವೈಕಲ್ಯವನ್ನು ತಾತ್ಕಾಲಿಕವಾಗಿ ದೂರ ಮಾಡೋದಕ್ಕೆ ಜನ ಈ ಸೇವೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಮನೆಯಲ್ಲಿ ಸಾಕು ನಾಯಿಯನ್ನ ಸಾಕ್ತಾ ಇರುವವರು ಅದನ್ನ ತಮ್ಮ ಕುಟುಂಬದಂತೆ ನೋಡ್ಕೊಳ್ತಾರೆ. ಮನೆ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅಷ್ಟೇ ಪ್ರೀತಿ ಕಾಳಜಿಯನ್ನ ಈ ಸಾಕು ಪ್ರಾಣಿಗಳ ಮೇಲೆ ತೋರಿಸ್ತಾರೆ. ಇದೀಗ ಕುಟುಂಬವೊಂದು ತಮ್ಮ ಮುದ್ದು ಶ್ವಾನವು ಕಾರ್ನಲ್ಲಿ ಆರಾಮಾಗಿ ಪ್ರಯಾಣ ಮಾಡೋದಕ್ಕೆ ಪರಿಹಾರವನ್ನ ಕಂಡುಕೊಂಡಿದೆ. ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಹಾಲಿ ವಿಶ್ವ ಟೆಸ್ಟ್ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ತಂಡ ತನ್ನ ಖ್ಯಾತಿಗೆ ತಕ್ಕ ಪ್ರದರ್ಶನ ತೋರುವ ಮೂಲಕ ಬರೋಬ್ಬರಿ 15 ವರ್ಷಗಳ ಬಳಿಕ ಭಾರತದಲ್ಲಿ ಟೆಸ್ಟ್ ಪಂದ್ಯವನ್ನು ಗೆದ್ದು ಬೀಗಿದೆ. ಕೋಲ್ಕತಾದಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತವನ್ನು 30 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ 1-0 ಮುನ್ನಡೆ ಕಾಯ್ದುಕೊಂಡಿದೆ. ಸಿಮೋನ್ ಹಾರ್ಮರ್ ಸ್ಪಿನ್ ಮೋಡಿ ದಕ್ಷಿಣ ಆಫ್ರಿಕಾ ಪ್ರಾಬಲ್ಯ ಸಾಧಿಸುವುದಕ್ಕೆ ನೆರವಾಯಿತು.
ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಹೀನಾಯ ಸೋಲು ಅನುಭವಿಸಿದ ಬಳಿಕ ಹೆಡ್ ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೌತಮ್ ಗಂಭೀರ್ ಭಾರತ ತಂಡದ ಅತ್ಯಂತ ಕೆಟ್ಟ ಹೆಡ್ ಕೋಚ್ ಅಂತ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುತ್ತಿಗೆ ಗಾಯದಿಂದ ಬಳಲ್ತಾ ಇದ್ದಂತಹ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಅವರಿಗೆ 4 ರಿಂದ 5 ದಿನಗಳ ಕಾಲ ವಿಶ್ರಾಂತಿ ಪಡೆಯುವುದಕ್ಕೆ ಸೂಚಿಸಲಾಗಿದೆ. ಇದರಿಂದಾಗಿ ನವೆಂಬರ್ 22ರಂದು ಪ್ರಾರಂಭವಾಗುವ 2ನೇ ಟೆಸ್ಟ್ನಲ್ಲಿ ಅವರು ಭಾಗವಹಿಸುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 2025ರ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಟೂರ್ನಿಯಲ್ಲಿ ಪಾಕಿಸ್ತಾನ ಎ ತಂಡ ಭಾರತ ಎ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ದೋಹಾದಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಭಾರತ ಎ ತಂಡ 136 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಬಳಿಕ 2026ರ ಋತುವಿಗೆ ಮುಂಚಿತವಾಗಿ ನಡೆಯಲಿರುವಂತಹ ಐಪಿಎಲ್ ಹರಾಜು ಡಿಸೆಂಬರ್ 16ರಂದು ನಡೆಯಲಿದೆ ಅಂತ ಬಿಸಿಸಿಐ ದೃಢಪಡಿಸಿದೆ. ಅಬುಧಾಬಿಯಲ್ಲಿರುವ ಇತಿಹಾದ ಅರೇನಾವನ್ನು ಹರಾಜಿನ ಸ್ಥಳವಾಗಿ ಆಯ್ಕೆ ಮಾಡಲಾಗಿದೆ. ಹರಾಜಿನಲ್ಲಿ ಖರ್ಚು ಮಾಡುವುದಕ್ಕೆ ತಂಡಗಳು ಒಟ್ಟು 237.55 ಕೋಟಿ ರೂಪಾಯಿ ಮೊತ್ತವನ್ನು ಹೊಂದಿರುತ್ತವೆ. ಉಳಿಸಿಕೊಂಡ ನಂತರ ಹರಾಜಿನಲ್ಲಿ ಗರಿಷ್ಠ 77 ಸ್ಥಾನಗಳನ್ನು ಭರ್ತಿ ಮಾಡಬಹುದು. ತೆಲುಗು ಚಿತ್ರರಂಗ ದೇಶದಲ್ಲಿಯೇ ಬಹಳ ಲಾಭದಾಯಕ ಚಿತ್ರರಂಗ. ಇದೇ ಕಾರಣಕ್ಕೋ ಏನೋ ಪೈರಸಿ ಸಮಸ್ಯೆ ಹೆಚ್ಚು ಕಾಡ್ತಾ ಇರುವುದು ತೆಲುಗು ಚಿತ್ರರಂಗವನ್ನೇ. ತೆಲುಗು ಸಿನಿಮಾಗಳು ಕೆಲವು ಬಿಡುಗಡೆಗೆ ಮುಂಚೆಯೇ ಲೀಕ್ ಆಗಿಬಿಡುತ್ತವೆ. ಆದರೆ ಇದೀಗ ಐಬೊಮ್ಮ ಸೈಟಿನ ಪ್ರಮುಖ ವ್ಯಕ್ತಿ ರವಿ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗ ಇಡೀ ತೆಲುಗು ಚಿತ್ರರಂಗ ಇದರಿಂದ ನಿರಾಳತೆಯನ್ನು ಅನುಭವಿಸಿದೆ. ಹಿರಿಯ ನಟ ಧರ್ಮೇಂದ್ರ ಅವರನ್ನು ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಕಾರಣ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಉಸಿರಾಟಕ್ಕೆ ವೆಂಟಿಲೇಟರ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಬಳಿಕ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಈಗ ಧರ್ಮೇಂದ್ರ ಅವರ ಆರೋಗ್ಯ ಸುಧಾರಿಸ್ತಾ ಇದೆ. ಈ ಬಾರಿ ಸಡಗರದಿಂದ ಹುಟ್ಟುಹಬ್ಬ ಆಚರಣೆ ಮಾಡುವುದಕ್ಕೆ ಕುಟುಂಬದವರು ನಿರ್ಧರಿಸಿದ್ದಾರೆ. ರಾಜಮೌಳಿ ಸಿನಿಮಾ ಮೂಲಕ ಅದ್ಭುತವಾಗಿ ಕತೆ ಹೇಳ್ತಾರೆ. ಈ ಕತೆ ಹೇಳುವ ಈ ಒಂದು ಪ್ರಕ್ರಿಯೆಗೆ ತಂತ್ರಜ್ಞಾನವನ್ನು ಅವರಷ್ಟು ಪರಿಣಾಮಕಾರಿಯಾಗಿ ಭಾರತದ ಇನ್ಯಾವ ನಿರ್ದೇಶಕರು ಕೂಡ ಬಳಸಿಕೊಳ್ಳುವುದಿಲ್ಲ. ಇದೀಗ ವಾರಣಾಸಿ ಸಿನಿಮಾಕ್ಕೆ ಸಹ ರಾಜಮೌಳಿ ಅವರು ಹೊಸ ತಂತ್ರಜ್ಞಾನವನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾ ಇದ್ದಾರೆ. ಫುಲ್ ಸ್ಕ್ರೀನ್ ಫಾರ್ಮ್ಯಾಟ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇರುವುದಾಗಿ ರಾಜಮೌಳಿ ಹೇಳಿದ್ದಾರೆ. ಸುದೀಪ್ ಅಕ್ಕನ ಮಗ ಸಂಜೀವ್ ನಟನೆಯ ಮ್ಯಾಂಗೋ ಪಚ್ಚಾ ಸಿನಿಮಾವು 2026ರ ಸಂಕ್ರಾಂತಿ ಹಬ್ಬದಂದು ಅಂದರೆ ಜನವರಿ 15ಕ್ಕೆ ಬಿಡುಗಡೆಯಾಗಲಿದೆ. ಸಂಜೀತ್ ನಟನೆಯ ಈ ಚೊಚ್ಚಲ ಚಿತ್ರವು ಈಗಾಗಲೇ ಟೀಸರ್ ಮತ್ತು ರೆಟ್ರೋ ಲುಕ್ನಿಂದ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಡೆವಿಲ್ ಚಿತ್ರದ ಅಲೋಹೋ ಮೋರಾ ಹಾಡು ಔಟ್ ಆಗಿದೆ. ಈ ಹಾಡಿನಲ್ಲಿ ದರ್ಶನ್ ಅಬ್ಬರಿಸಿದ್ದಾರೆ. ವಿಶೇಷ ಏನಪ್ಪಾ ಅಂತಂದ್ರೆ ಅನಿರುದ್ಧ್ ಶಾಸ್ತ್ರಿ ಈ ಗೀತೆಯನ್ನು ಬರ್ತಿದ್ದಾರೆ. ಇವರೇ ಅದನ್ನ ಹಾಡಿದ್ದಾರೆ. ದರ್ಶನ್ ಖದರ್ಗೆ ಫ್ಯಾನ್ಸ್ ಅಂತೂ ಫಿದಾ ಆಗಿದ್ದಾರೆ.